ಸ್ಯಾಂಡಲ್ವುಡ್ ನ ಮತ್ತೊಂದು ಸೆಲೆಬ್ರಿಟಿ ಜೋಡಿ ಮದುವೆಗೆ ಸಿದ್ಧ ಆಗಿದೆ. ಸೊ ಇವತ್ತು ತರುಣ್ ಸುಧೀರ್ ಮತ್ತು ಸೋನಾಲ್ ಮಾಂಟೋರಿಯೋ ಮದುವೆ ರಿಸೆಪ್ಷನ್ ಇವತ್ತು ಅದ್ದೂರಿಯಾಗಿ ನಡೆದಿದೆ. ಮೈಸೂರು ರೋಡ್ ನ ಪೂರ್ಣಿಮಾ ಪ್ಯಾಲೇಸ್ ನಲ್ಲಿ ಈ ಒಂದು ಮದುವೆಯ ಆರತಕ್ಷತೆ ಇವತ್ತು ನಡೀತಿರುವಂತದ್ದು. ಸೊ ನೀವು ನೋಡ್ತಾ ಇರಬಹುದು ಯಾವ ರೀತಿ ಸಿದ್ಧತೆಗಳು ಆಗಿದೆ ಅಂತ ಹೇಳ್ಬಿಟ್ಟು. ಸೊ ತರುಣ್ ಮತ್ತೆ ಸೋನಾಲ್ ತಮ್ಮದೇ ಒಂದು ಚಾಪನ್ನ ಕನ್ನಡ ಇಂಡಸ್ಟ್ರಿಯಲ್ಲಿ ಮೂಡಿಸಿರುವಂತದ್ದು. ತರುಣ್ ಅವರು ನಿರ್ದೇಶಕನಾಗಿ ತಮ್ಮ ಟ್ಯಾಲೆಂಟ್ನ ಪ್ರೂವ್ ಮಾಡಿಕೊಂಡ್ರೆ ಕನ್ನಡ ಚಿತ್ರರಂಗದಲ್ಲಿ, ಸೋನಾಲ್ ಅವರು ನಟಿಯಾಗಿ ತಮ್ಮನ್ನ ತಾವು ಒಂದು ರೀತಿ ಒಂದೊಳ್ಳೆ ನಟಿಯಾಗಿ ಗುರುತಿಸ್ಕೊಂಡಿದ್ದಾರೆ. ಸೊ ಇವರಿಬ್ರು ಇವತ್ತು ಆರತಕ್ಷತೆಯಲ್ಲಿ ಭಾಗಿಯಾಗ್ತಿರುವಂಥದ್ದು. ಅಂದರೆ ರಾಬರ್ಟ್ ಸಿನಿಮಾದ ಮೂಲಕ ಇವರಿಬ್ಬರ ಪರಿಚಯ ಆಗಿತ್ತು. ಅದಾದ ನಂತರ ಫ್ರೆಂಡ್ಶಿಪ್ ಮುಂದುವರೆದಿತ್ತು. ದರ್ಶನ್ ಅವರು ಸೇರಿದಂತೆ ಇಡೀ ಇಂಡಸ್ಟ್ರಿ, ಅವ್ರ ಫ್ಯಾಮಿಲಿ ಏನಿದೆ, ಇಂಡಸ್ಟ್ರಿಯ ಫ್ಯಾಮಿಲಿ, ಚಿಕ್ಕಣ್ಣ ಅವರಾಗಿರ್ಬೋದು, ಸಾಕಷ್ಟು ಜನ ಇವರನ್ನ ಕಾಲೆಳಿತಾ ಇದ್ರಂತೆ, ನೀವಿಬ್ರು ಒಳ್ಳೆ ಪೇರ್ ಆಗ್ತೀರಾ ಅಂತ. ಸೊ ಯಾಕೆ ಅವರು ಹೇಳಿದ್ದನ್ನೆಲ್ಲ ನಾವು ಒಂದು ರೀತಿ ಯೋಚನೆ ಮಾಡಬಾರ್ದು ಅಂತ ಅವರಿಬ್ರು ಯೋಚನೆ ಮಾಡಿ 2023ರಲ್ಲಿ ಅವರು ಒಬ್ರಿಗೊಬ್ರು ಮದುವೆ ಆಗೋಣ ಅಂತ ನಿರ್ಧರಿಸಿ ಈಗ ಮದುವೆ ಆಗ್ತಿರುವಂಥದ್ದು. ಈಗ ಕಂಕಣ ಬಲ ಕೂಡ್ ಬಂದಿರುವಂಥದ್ದು. ಸೊ ಇವತ್ತು ರಿಸೆಪ್ಷನ್ ಗ್ರ್ಯಾಂಡ್ ಆಗಿ ನಡೀತಿದೆ. ಇಡೀ ಕನ್ನಡ ಚಿತ್ರರಂಗದ ಕಲಾವಿದರು, ತಾರೆಯರು ಎಲ್ಲರೂ ಕೂಡ ಈ ಒಂದು ಆರತಕ್ಷತೆಗೆ ಭಾಗಿ ಆಗ್ತಿದ್ದಾರೆ. ಸೊ ಇವರಿಬ್ರದ್ದು ಒಂದು ರೀತಿ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಇಬ್ರು ಪರಸ್ಪರ ಒಪ್ಕೊಂಡು ಮನೆಯವರನ್ನ ಒಪ್ಪಿಸಿ ಮದುವೆ ಆಗ್ತಿರುವಂಥದ್ದು. ಸುಮಾರು 1.5 ವರ್ಷಗಳಿಂದ ಇಬ್ರು ಕಮಿಟ್ ಆಗಿದ್ರು. ಸೊ ಈಗ ಆಲ್ರೆಡಿ ಎಲ್ಲವೂ ಕೂಡ ಸಿದ್ಧತೆಗಳಾಗಿದೆ. ಸೊ ಕೆಲವೇ ಗಂಟೆಗಳಲ್ಲಿ ಇಬ್ರು ಗಂಡ ಹೆಂಡತಿಯರಾಗಿ ಕೈ ಹಿಡಿದು ಇಬ್ರು ಆರತಕ್ಷತೆಯ ಒಂದು ಸ್ಟೇಜ್ಗೆ ಬರ್ತಿದ್ದಾರೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಸಿದ್ಧತೆಗಳಾಗಿದೆ ಬರೋವಂಥ ಗೆಸ್ಟ್ಗಳಿಗೆ ಅಂತ. ಸೊ ನಮ್ಮ ಜೊತೆ ಈಗ ಇದ್ದಾರೆ ಇಲ್ಲಿ ಈ ಒಂದು ವೆಡ್ಡಿಂಗ್ ಆರ್ಗನೈಸರ್ ಕಿರಣ್ ಅವರು. ಅವ್ರನ್ನ ಮಾತನಾಡ್ಸೋಣ. ಸರ್, ಎಲ್ಲವೂ ಸಿದ್ಧತೆ ಆಗಿದೆ. ಈ ನಾನು ನೋಡಿದಾಗ ಅವರು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಇದು. ಸೊ ಲವ್ ಅಂತ ಅಂದಾಗ ನಮ್ಗೆ ಜ್ಞಾಪಕ ಬರೋದೇ ರೆಡ್ ರೋಸಸ್. ಎಲ್ಲವೂ ರೆಡ್ ಥೀಮಲ್ಲಿ ಮಾಡಿರುವಂಥದ್ದು. ನೀವು ಏನು ಹೇಳ್ತೀರಿ ಸರ್? ತರುಣ್ ಸರ್ ಅವ್ರಿಗೆ ಬೇಕಾಗಿದೆ ರೆಡ್ ಥೀಮಲ್ಲಿ. ಅವರು ಸಿನ್ಸ್ ಫಿಲಿಮ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ, ಸ್ಟಾರ್ ಕಪಲ್ಸ್ ಆಗಿರೋದ್ರಿಂದ ಅವ್ರು ಕೇಳಿದ್ದು ರೆಡ್ ಕಾರ್ಪೆಟ್ ಅವಾರ್ಡ್ ಶೋಸ್ ಕಾನ್ಸೆಪ್ಟ್ ಬೇಕು ಅಂತ ಕಿರಣ್ ಅಂತ ಸ್ಟಾರ್ಟಿಂಗ್ ಮಾತಾಡಿದ್ವಿ. ಆ ಕಾನ್ಸೆಪ್ಟ್ ಇಟ್ಕೊಂಡು ವಿ ಜಸ್ಟ್ ಅರೈವ್ಡ್ ಓವರ್ ಆಲ್ ಥೀಮ್. ಸೊ ಇದರಲ್ಲಿ 2 ಆಪ್ಷನ್ ಮಾಡ್ಕೊಂಡಿದ್ದೀವಿ, 2 ಥೀಮ್ ಕ್ರಿಯೇಟ್ ಮಾಡಿದ್ದೀವಿ. ಬಿಕಾಸ್ ವಿ ವಾಂಟೆಡ್ ಟು ಬ್ರಿಂಗ್ ಇನ್ ದ ಫಿಲಿಮ್ ಒಂದು ಅಟ್ಮಾಸ್ಫಿಯರ್ ತರಬೇಕು, ಅದಾದಮೇಲೆ ವೆಡ್ಡಿಂಗ್ ಅಟ್ಮಾಸ್ಫಿಯರ್ ತರಬೇಕು. ಸೊ ಔಟ್ಸೈಡ್ ಎಲ್ಲ ಫಿಲಿಮ್ ಅಟ್ಮಾಸ್ಫಿಯರ್ ಇಟ್ಕೊಂಡಿದ್ವಿ. ಲೈಕ್ ಪಾತ್ವೆ ಆಗ್ಬೋದು, ಗೆಸ್ಟ್ ಎಂಟ್ರಿ ಟನಲ್ ಆಗ್ಬೋದು, ಆ ಸ್ಟಾರ್ ಆಗ್ಬೋದು. ದೋಸರನ್ನ ವಾಟ್ ಯು ಸೇ ದಟ್ ವಿಂಟೇಜಲ್ಲಿ ಹೋಗಿದ್ದೀವಿ. ಆ ಕಡೆ ಒಳಗಡೆ ಸ್ಟೆಪ್ ಇನ್ ಆಗ್ತಾ ಇದ್ದಂಗೆ ದೇ ವಿಲ್ ಜಸ್ಟ್ ಗೆಟ್ ಇನ್ ಟು ದಟ್ ಗ್ಲಾಮ್ ರೋಮನ್ ಥೀಮ್ಗೆ ಎತ್ಕೊಂಡ್ಬಂದಿದ್ದೀವಿ. ಸೊ ಇಟ್ಸ್ ಎ ಓವರ್ ಆಲ್ ಮಿಕ್ಸ್ ಆಫ್ ಮೂವಿ ಕಾಮ್ ದ ರಿಚ್ನೆಸ್ ಹೆರಿಟೇಜ್ ಮಾಡ್ಕೊಂಡಿದ್ದೀವಿ. ಅದೇ ಅವ್ರು ಹೇಳ್ತಾ ಇದ್ರು ಎಲ್ಲ ಸಿನಿಮಾ ಥೀಮಲ್ಲೇ ಇರುತ್ತೆ, ನಾವಿಬ್ರು ಸಿನಿಮಾ ಬೇಸ್ಡೇ ಆಗಿರೋದ್ರಿಂದ ಮದುವೆ ಕೂಡ ಸಿನಿಮಾ ಥೀಮಲ್ಲೇ ಮಾಡ್ಕೊಳ್ತಾ ಇದ್ದೀವಿ ಅಂತ. ಖಂಡಿತ. ಸೊ ಸಿನಿಮಾ ಥೀಮ್ ಅಂತ ಬಂದಾಗ ಏನಾಗುತ್ತೆ, ಹಿ ಹ್ಯಾಸ್ ಇಸ್ ಓನ್ ಡ್ರೀಮ್, ಹಿ ಹ್ಯಾಸ್ ಇಸ್ ಓನ್ ವಿಷನ್. ಹೀಗೆ ಆಗಬೇಕು ಅಂತ ಅವ್ರದ್ದೊಂದು ಥಾಟ್ಸ್ ಇತ್ತು. ಆ ಥಾಟ್ಸ್ ಇಟ್ಕೊಂಡು ವಿ ಜಸ್ಟ್ ಗೇವ್ ದೆಮ್ ವಾಟ್ ಎವರ್ ದ ಬೆಸ್ಟ್ ಕ್ಯಾನ್ ಬಿ ಡನ್, ಕೀಪಿಂಗ್ ದಟ್ ರೆಡ್, ಬಿಕಾಸ್ ರೆಡ್ ಈಸ್ ಅ ರಿಚೆಸ್ಟ್ ಕಲರ್ ಆ್ಯಂಡ್ ದಟ್ ಗೋಸ್ ವಿತ್ ಎನಿ ಬಿಗರ್ ಇವೆಂಟ್ಸ್. ಇವಾಗ ರೆಡ್ ಕಾರ್ಪೆಟ್ ಅಂತ ಅಂದಾಗ ದಟ್ಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಕಲರ್ ಅಂತ ಮ್ಯಾಟ್ರ್ ಆಗುತ್ತೆ. ಆ ಬೇಸ್ ಇಟ್ಕೊಂಡು ವಿ ಜಸ್ಟ್ ಅರೈವ್ ದ ಓವರ್ ಆಲ್ ಥೀಮ್. ಸೊ ಇಟ್ ಜಸ್ಟ್ ಕಮ್ ಔಟ್, ಐ ಥಿಂಕ್ ಹೋಪ್ಫುಲಿ ಲುಕ್ಸ್ ಬ್ಯೂಟಿಫುಲ್. ಹಾಸನದ ವ್ಯವಸ್ಥೆ ಎಲ್ಲ ಯಾವ ರೀತಿ ಆಗಿದೆ ಅಂತ, ಎಷ್ಟು ಜನ ಗೆಸ್ಟ್ಗಳಿಗೆ ಅಂತ ರೆಡಿ ಮಾಡ್ಕೊಂಡಿದ್ದೀವಿ? ಗೆಸ್ಟ್ ಪ್ಲ್ಯಾನ್ ಫಾರ್ ಆಲ್ಮೋಸ್ಟ್ 3,000-4,000 ಕ್ರೌಡ್ ತನಕ ಪ್ಲಾನಿಂಗ್ ಮಾಡಿದ್ದೀವಿ. ಅದರಲ್ಲಿ VIP-ಗೆ ಸಪ್ರೇಟ್ ಡೆಡಿಕೇಟೆಡ್ ಝೋನ್ ಕ್ರಿಯೇಟ್ ಮಾಡಿದ್ದೀವಿ. ಸೊ ಎಲ್ಲರಿಗೂ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ. ಇಟ್ಸ್ ನಾಟ್ ಅಬೌಟ್ ಓನ್ಲಿ VIPs. ಪೊಲಿಟಿಷಿಯನ್ VIPs ಬರ್ತಾರೆ, ಅದಾದ ಕೂಡಲೇ ಈವನ್ ಆಲ್ ಗೆಸ್ಟ್ ಆರ್ VIPs ಓನ್ಲಿ ಫಾರ್ ಎ ಮೂವಿ ಕಪಲ್ಸ್. ಸೊ ಆ ಬೇಸಿಸ್ ಮೇಲೆ ವಿ ಹ್ಯಾವ್ ಈಕ್ವಲಿ ಮ್ಯಾನೇಜ್ಡ್ ಟು ಅಕಾಮಡೇಟ್ ಎವ್ರಿ ಒನ್. ರಿಸೆಪ್ಷನ್ ಅಂದಾಗ ಹುಡುಗ ಹುಡುಗಿ ವೆಲ್ಕಮ್ ತುಂಬಾ ಅದ್ದೂರಿಯಾಗಿರುತ್ತೆ. ಅದೇನಾದ್ರು ಸಮಥಿಂಗ್ ಏನಾದ್ರು ಪ್ಲಾನ್ ಮಾಡಿದ್ದೀರಾ ಸರ್? ಅಫ್ಕೋರ್ಸ್ ಇದೆಲ್ಲ ಮಂಟಪ ರೆಡ್ ರೋಸ್ಗಳಲ್ಲಿ ಅದೆಲ್ಲ ಅದಕ್ಕೆ ಅಂತ ಅನ್ಸುತ್ತೆ. ಏನಾದ್ರು ಡಿಫ್ರೆಂಟ್ ಏನಾದ್ರು ಇದೆಯಾ? ಮಂಟಪ ಅಲ್ಲ ಮೇಡಮ್, ಮಂಟಪ ಬಂದು ನಾಳೆ ಬರುತ್ತೆ. ಇವತ್ತು ವೆಸ್ಟರ್ನ್ ಥೀಮಲ್ಲಿ ಇರ್ತೀವಿ ಪೂರ್ತಿ. ದ ಎಂಟೈರ್ ರಿಸೆಪ್ಷನ್ ಇಸ್ ಆನ್ ವೆಸ್ಟರ್ನ್ ಥೀಮ್. ಸೊ ಸೆಂಟರ್ ಐಲ್ ಕ್ರಿಯೇಟ್ ಮಾಡಿರೋದು ಕಪಲ್ಸ್ ಎಂಟ್ರಿ, ಗ್ರ್ಯಾಂಡ್ ಎಂಟ್ರಿ ಇದಲ್ಲಾಗತ್ತೆ. ಈ ಎಂಟ್ರಿ ಥ್ರೂ ತಗೊಂಡು ಅವರು ಸ್ಟೇಜ್ಗೆ ಹೋಗ್ತಾರೆ. ಸ್ಟೇಜ್ಗೆ ಹೋದ್ಮೇಲೆ ದೆನ್ ಫ್ರಮ್ ದೇರ್ ದಟ್ ರಿಸೆಪ್ಷನ್ ಬಿಗಿನ್ಸ್. ಸೊ ಇಲ್ಲಿ ಫಾಗ್ ಇರುತ್ತೆ, ಕೋಲ್ಡ್ ಪೈರೋ ಇರುತ್ತೆ. ಇಟ್ಸ್ ಲೈಕ್ ಹೆವೆನ್ ಥೀಮ್ ಥರ ಬರ್ತಾರೆ. ಇಟ್ಸ್ ಗೋಯಿಂಗ್ ಟು ಬಿ ರಿಯಲಿ ನೈಸ್.
ನಾಳೆ ಹೇಗಿರುತ್ತೆ ಅಂತ ಎಲ್ರಿಗೂ ಕ್ಯೂರಿಯಾಸಿಟಿ ಸರ್. ನಾಳೆ ಇಸ್ ಕಂಪ್ಲೀಟ್ಲಿ ಸೌತ್ ಇಂಡಿಯನ್ ಟ್ರೆಡಿಷನಲ್ ವೆಡ್ಡಿಂಗ್ ಕಾನ್ಸೆಪ್ಟಲ್ಲಿ ಇರ್ತೀವಿ. ಇಟ್ಸ್ ಲೈಕ್ ಎ ಟೆಂಪಲ್ ಥೀಮಲ್ಲಿ ಮಾಡ್ತಾ ಇದ್ದೀವಿ. ಮಂಟಪ ಬಂದು ದಶಾವತಾರ ನಾರಾಯಣ ಶ್ರೀನಿವಾಸ್ ಅದೊಂದು ದಶಾವತಾರ ಥೀಮಲ್ಲಿ ಕಂಪ್ಲೀಟ್ ಬ್ಯಾಕ್ ಡ್ರಾಪ್ ಇರುತ್ತೆ. ಎಂಟೈರ್ ವೆನ್ಯೂ ವಿಲ್ ಬಿ ಟುಮಾರೋ ಟ್ರೆಡಿಷನಲ್. ಇವತ್ತು ನೀವು ಏನು ನೋಡ್ತಾ ಇದ್ದೀರೋ ನಥಿಂಗ್ ವಿಲ್ ಬಿ ದೇ ಟುಮಾರೋ ವೆನ್ ಯು ಕಮ್ ಇನ್ ದ ಮಾರ್ನಿಂಗ್. ಸೊ ನೀವು ಇಷ್ಟೆಲ್ಲ ಮಾತನಾಡ್ತಿದ್ದೀರಾ ಅಂದ್ರೆ ತುಂಬಾ ಅವ್ರಿಗೆ ಚಿರಪರಿಚಿತ ಅಂತ ಅನ್ಸುತ್ತೆ. ಏನ್ ಹೇಳ್ತೀರಿ ಸ್ಟಾರ್ ಕಪಲ್ಸ್ ಬಗ್ಗೆ? ಸ್ಟಾರ್ ಕಪಲ್ ಬಗ್ಗೆ ಹೇಳೋದಕ್ಕೆ ಏನಿಲ್ಲ, ಬಿಕಾಸ್ ದೇ ಆರ್ ಎ ಸ್ಟಾರ್. ಸೊ ಡೈರೆಕ್ಟರ್ಸ್ಗೆ ನಾವು ಡೈರೆಕ್ಷನ್ ಮಾಡ್ತಾ ಇದ್ದೀನಿ ಇವಾಗ. ಯಾಕಂದರೆ ಈ ಈಸ್ ಅ ಟೆಕ್ನಿಕಲ್ ಪರ್ಸನ್. ಸೊ ವಿ ಹ್ಯಾವ್ ಟು ಜಸ್ಟಿಫೈ ಎ ಟೆಕ್ನಿಕಲ್ ಪರ್ಸನ್ ಅಂತ ಅಂದಾಗ ಅದರಷ್ಟು ನಾವು ಇನ್ನೂ ಅವ್ರು ಏನು ಯೋಚನೆ ಮಾಡ್ತಾರೆ ಅದ್ರಲ್ಲಿ 3ರಷ್ಟು ನಾವು 10 ಯೋಚನೆ ಮಾಡಿದಾಗ ಅವ್ರು ಅಚೀವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಬಿಕಾಸ್ ದೇರ್ ಮೈ ಥಿಂಕಿಂಗ್ ವೇ ವಿಲ್ ಬಿ ವೆರಿ ಡಿಫ್ರೆಂಟ್ ದೆನ್ ಆರ್ಸ್. ಸೊ ಅದನ್ನು ಮ್ಯಾಚ್ ಮಾಡಬೇಕು ಅಂತಂದಾಗ ವಿ ಹ್ಯಾವ್ ಟು ಪುಟ್ ಇನ್ 10 times ಆಫ್ ದೇರ್ ದ ಪ್ಲಾನಿಂಗ್. ಸೊ ದಿಸ್ ಈಸ್ ಬೀನ್ ಗೋಯಿಂಗ್ ಆನ್ ಸಿನ್ಸ್ ಲಾಸ್ಟ್ 2 months. ಪ್ಲಾನಿಂಗ್ ಎಲ್ಲ ನಾವು 2 months ನಡೀತಾನೆ ಇತ್ತು. ಪ್ರೊಡಕ್ಷನ್ನು ವಿ ಸ್ಟಾರ್ಟೆಡ್ ಎ ಪ್ರೊಡಕ್ಷನ್ ಮಂತ್ ಬ್ಯಾಕ್, ಬಿಕಾಸ್ ದ ಎಂಟೈರ್ ಕಾನ್ಸೆಪ್ಟ್ ರೋಮನ್ ಥೀಮ್ ಅದನ್ನು ನಾವು ಕಸ್ಟಮೈಸ್ ಬಿಲ್ಡ್ ಮಾಡಿದ್ವಿ. ಶ್ಯಾಂಡ್ಲಿಯರ್, ನೀವು ವಾಟ್ ಯು ಸೀಯಿಂಗ್ ದ ಶ್ಯಾಂಡ್ಲಿಯರ್ ಇಸ್ 25 feet by 20 feet ಡಯಾ. ಅದನ್ನು ಕಸ್ಟಮೈಸ್ ಇದಕ್ಕೆ ಅಂತ ಮಾಡಿದ್ವಿ. ಯೂಸಿಂಗ್ ಆಫ್ more than 2 lakh crystals ಯೂಸ್ ಮಾಡಿದ್ವಿ ಅದಕ್ಕೆ ಟು ಗೆಟ್ ದಟ್ ಶ್ಯಾಂಡ್ಲಿಯರ್ ಡನ್. ಇಟ್ ಹಸ್ ಕಮ್ ಔಟ್ ಬ್ಯೂಟಿಫುಲ್ ಐ ಥಿಂಕ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಕಿರಣ್ ಅವರ ಮಾತು. ಏನು ಈ ಒಂದು ಥೀಮ್ ಏನಿದೆ ಇದು ಆಸ್ ಇಟ್ ಈಸ್ ಸಿನಿಮಾ ಅವಾರ್ಡ್ ಫಂಕ್ಷನ್ ಅಲ್ಲಿ ಇರುತ್ತಲ್ಲ, ರೆಡ್ ಕಾರ್ಪೆಟ್ ಥೀಮ್, ಅದೇ ಥೀಮ್ ಅಲ್ಲಿ ಈ ಒಂದು ಸ್ಟೇಜ್ ಆಗಿರ್ಬೋದು ಎಲ್ಲ ರೋಮನ್ ಥೀಮ್ ನಲ್ಲಿ ರೆಡಿ ಮಾಡಿಸಿರುವಂತದ್ದು ಖುದ್ದು ತರುಣ್ ಸುಧೀರ್ ಅವರು ಮತ್ತೆ ಸೋನಾಲ್ ಅವರು ಮಾಡಿರುವಂತದ್ದು ಪ್ಲಾನ್. ಯಾಕಂದ್ರೆ ಇಬ್ರು ಕೂಡ ಇಂಡಸ್ಟ್ರಿ ಅವರೇ ಆಗಿರೋದ್ರಿಂದ ಎಲ್ಲವೂ ಕೂಡ ಇಂಡಸ್ಟ್ರಿ ಮಯ ಆಗಿರ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನಲ್ಲಿ ಈ ಒಂದು ಸ್ಟೇಜ್ ನ ರೆಡಿ ಮಾಡಲಾಗಿದೆ. ಸೊ ಎಲ್ಲವೂ ಕೂಡ ಈಗ ಸಿದ್ಧತೆಗಳು ಆಗಿದೆ. ಹುಡುಗ ಹುಡುಗಿ ಇಲ್ಲಿಗೆ ಎಂಟ್ರಿ ಕೊಡೋದಷ್ಟೇ ಬಾಕಿ. ಅವರು ಬಂದಾಗ ಇಲ್ಲಿ ಹೆವೆನ್ಲಿ ಥೀಮ್ ಇರುತ್ತೆ, ಅಂದ್ರೆ ಫಾಗ್ ಎಲ್ಲ ಬರುತ್ತೆ, ಸಕ್ಕದಾಗಿರುತ್ತೆ ಅನ್ನೋ ಒಂದು ಮಾತನ್ನ ಕಿರಣ್ ಅವರು ಹೇಳಿದ್ರು. ಒಟ್ನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳಾಗಿದೆ. ಇನ್ನು ಜಸ್ಟ್ ಹುಡುಗ ಹುಡುಗಿ ಬರೋದಷ್ಟೇ ಬಾಕಿ. ತರುಣ್ ಮತ್ತೆ ಸೋನಲ್ ಅವರು ತುಂಬಾ ಮುದ್ದಾದ ಜೋಡಿ. ಸೊ ಹೇಗಿರ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಕೂಡ ನಮಗೂ ಇದೆ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಮಂಗಳಾ ರಾಜಗೋಪಾಲ್, ಟಿವಿ9 ಬೆಂಗಳೂರು.